ನಮಸ್ಕಾರ ರೀ ಎಲ್ಲರಿಗೂ. ಸೊ ನೋಡ್ರಿ, ಇವತ್ತಿನ ವಿಡಿಯೋದಾಗಿ ನಾನು ಏನು ತೋರ್ಸಕ್ ಹೊಂಟೀನಿ ನಂದು BP ಅಪ್ರೇಟಸ್ ಏನೈತೆ ನೋಡ್ರಿ, ಸ್ಪಿಗ್ಮೋ ಮ್ಯಾನೋಮೀಟರ್ ಕ್ಲಿನಿಕ್ ಅದ. ಒಂದು ಪೇಷಂಟ್ ಚೆಕ್ ಮಾಡೋ ಮುಂದೆ ಕೈ ತಪ್ಪಿ ಬಿದ್ದುಬಿಟ್ಟೈತ್ರಿ. ಅದ್ರ ನೋಡ್ರಿ ನಡಬರ್ಕಿಂದ ಕಾಚ್ ಏನ್ ಇರ್ತೈತಿ, ಅದು ಗ್ಲಾಸಿಂದ ರಾಡ್ ಇರ್ತೈತಲ್ಲ, ಅದು ಮುರಿದು ಬಿಟ್ಟೈತಿ. ಮರ್ಕುರಿ ಎಲ್ಲ ಹೊರಗೆ ಚೆಲ್ಲಿಬಿಟ್ಟಿತ್ತು. ಇದನ್ನ ಪ್ಯಾಕ್ ಮಾಡಿ ಒಂದು ಕಾರ್ನರಿಗೆ ಇಟ್ಬಿಟ್ಟಿದ್ರಿ. ಏನು ಯೂಸ್ ಇಲ್ಲ ಅಂತ ಬ್ಯಾರೇಜ್ ಯೂಸ್ ಮಾಡೋ ಅಂತಿದ್ದೆ. ಆಮೇಲೆ ರಿಪೇರಿ ಮಾಡಿಸೋದಂತ ಆತಂತ ಸರ್ಜಿಕಲ್ಸ್ ಅಂಗಡಿ ಹೋಗಿ ಕೇಳ್ಕೊಂಡ್ ಬಂದಿದ್ರಿ. ಸ್ವಲ್ಪ ದುಬಾರಿ ಹೇಳಿದ್ರೆ ರೇಟ್, ಅದಕ್ಕೆ ರಿಪೇರಿ ಮಾಡಿಸಿದ್ದಿಲ್ಲ. ಹೆಂಗೂ ಇನ್ನೊಂದು ಇತ್ತಲ್ಲ ಅಂತ ಸುಮ್ಮನೆ ಇದ್ದೆ. ಇವತ್ತು ಕ್ಲಿನಿಕ್ಕಿಗೆ ಸಡನ್ ಆಗಿ ಒಬ್ಬ ಟೆಕ್ನಿಷಿಯನ್ ಬಂದರು. ಏನಾರ ನಿಮ್ಮ ಕಡೆ ಸ್ಪಿಗ್ಮೋ ಮ್ಯಾನೋಮೀಟರ್ ತಂದು ಕೊಟ್ರೆ ನಾನು ರಿಪೇರಿ ಮಾಡ್ಕೊಡ್ತೀನಿ ಅಂತ ಹೋಗಿ ತೊಗೊಂಡ್ಬಂದೆ. ಸೊ ಪೇಷಂಟ್ ನೋಡ್ತಾ ಇದ್ದೆ, ಅಲ್ಲಿ ಮಟ್ಟ ಅಣ್ಣರ ಅಲ್ಲಿ ರಾಡ್ ಹಾಕಿಬಿಟ್ಟಿದ್ರು. ಸೊ ಮರ್ಕುರಿ ಹಾಕ್ತಾ ಇದ್ರಿ, ಇನ್ನು ನೋಡ್ಬೋದು. ಮರ್ಕುರಿ ನೋಡ್ರಿ ಇದ್ರೊಳಗೆ ಎಲ್ಲ ಪೂರ್ತಿ ಚೆಲ್ಬಿಟ್ಟಿತ್ತು. ಸೊ ಮರ್ಕುರಿ 5 ತೊಲ ಇದ್ರೊಳಗೆ ಅಣ್ಣಾರು ನೋಡ್ರಿ ರಾಡ್ ಹಾಕಾದ್ಮೇಲೆ ಈ ರೀತಿ ಮರ್ಕುರಿ ಹಾಕ್ಯಾರಿ. ರಾಡ್ ಪೂರ್ತಿ ಮುರಿದು ಬಿಟ್ಟಿತ್ತದ. ಹೊಸ ರಾಡ್ ಹಾಕಿ 5 ತೊಲ ಅದ್ರೊಳಗಡೆ ಮರ್ಕುರಿ ಹಾಕ್ಯಾರಿ. ಸೊ ಮರ್ಕುರಿ ಏನಿರ್ತೈತೆ ನೋಡ್ರಿ, ಅದು ರಾಡ್ ಏನಿರ್ತೈತೆ ಅದ್ರಕ್ಕಿನ್ನ ದುಬಾರಿ ಇರ್ತೈತ್ರಿ ಅದು. ಸೊ ನೋಡ್ರಿ ಅದ್ರೊಳಗಿಂತ ಮರ್ಕುರಿ ತೆಗಿಯಾಕ ಕುಂತಾರ. ಪಾರದ ಅಂತ ಕರೀತಾರ್ರಿ ಮರ್ಕುರಿಗೆ ಸಂಸ್ಕೃತದಾಗ. ಅದನ್ನ ಇದ್ರೊಳಗೆ ಹಾಕ್ತಾರ್ರಿ. ನೋಡ್ರಿ ಈ ರೀತಿ ಮ್ಯಾಲಿಂತ್ರ ಇಲ್ಲಿ ಹಾಕಾಕ ಕುಂತಾರ. ಅಲ್ಲಿ ತಳ ಹೋಗಿ ಸೆಟ್ಲ್ ಆಗ್ತೈತಿ. ಇದನ್ನೆಲ್ಲ ಹಾಕಾದ್ಮೇಲೆ ಅಣ್ಣಾರು ಹೆಂಗೆ ಯೂಸ್ ಮಾಡ್ಬೇಕು ಹೆಂಗಿಲ್ಲ ಎಲ್ಲ ಹೇಳ್ಕೊಟ್ಟು ಚಂದಾಗ ಸ್ವಚ್ಛ ಮಾಡಿ, ಭಾಳ 3-4 ವರ್ಷ ಆಗಿತ್ರಿ ಅದನ್ನ ತೊಗೊಂಡು. ಸೊ ಇವತ್ತು ರಿಪೇರಿಗೆ ಬಂದಿತ್ತದ. ಸೊ ಎಲ್ಲ ಹೆಂಗೆ ಯೂಸ್ ಮಾಡ್ಬೇಕು ಹೆಂಗಿಲ್ಲ ಎಲ್ಲ ಹೇಳ್ಕೊಟ್ರು. ಸೊ ಹೊರಗಡೆ ಸ್ವಲ್ಪ ತುಟ್ಟಿ ಆಗಿದ್ರಿ. ಅಣ್ಣಾರು ಸ್ವಲ್ಪ 800 ರೂಪಾಯಿದಾಗ ಎಲ್ಲ ರಿಪೇರಿ ಮಾಡಿಕೊಟ್ರು. ವರ್ಕಿಂಗ್ ಕಂಡೀಷನ್ ಮತ್ತು ಆಮೇಲೆ ಕರೆಕ್ಟ್ ಆಗಿಬಿಟ್ಟಿತ್ರಿ. ಸೊ ರಿಪೇರ್ ಆದ್ಮೇಲೆ ಹೆಂಗೆ ಐತೆ ಅನ್ನೋದು ಅದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಎಲ್ಲ ಸ್ವಚ್ಛ ಮಾಡಿಕೊಟ್ರು. ಸೊ ಈಗ ನೋಡ್ರಿ ನಮ್ಮದು ಸ್ಪಿಗ್ಮೋ ಮ್ಯಾನೋಮೀಟರ್ ಏನಿದೆ ರಿಪೇರಿ ಆಗಿದೆ. ಸೊ ನೋಡ್ರಿ ಹೊಸದು ಗ್ಲಾಸ್ ರಾಡ್ ಬಿದ್ದಿದೆ. ಮತ್ತು ಅವ್ರ ಅಣ್ಣ ಏನು ತಿಳಿಸ್ಕೊಟ್ರು ಅಂದ್ರೆ ನೋಡ್ರಿ, ಇಲ್ಲಿ ಆನ್ ಆಫ್ ಬಟನ್ ಇರ್ತೈತಿ. ನೀವು ಪೇಷಂಟ್ ನೋಡಕ್ ಕುಂತೀರಂದ್ರ ಅದನ್ನ ತಳಗಡೆ ಮಾಡ್ಕೊಂಬಿಡ್ರಿ. ತಳಗಡೆ ಮಾಡ್ಕೊಂಡ್ರೆ ಏನಾಗ್ತೈತೆ ಅಂದ್ರೆ, ಇಲ್ಲಿ ನೋಡ್ರಿ ಇಲ್ಲಿ ಬಟನ್ ಐತಲ್ಲ, ಇದನ್ನ ತಿರುಗಿಸ್ಬೇಕ್ರಿ. ನೀವು ಪೇಷಂಟ್ ನೋಡೋ ಅಂತೀರಂದ್ರೆ ಈ ಕಡೆ ತಳಗ್ ತಿರುಗಿಸ್ಬೇಕು. ಅದನ್ನ ಈ ರೀತಿ ನೀವು ತಳಗ್ ತಿರುಗಿಸಿದ್ರೆ ಅದು ಆನ್ ಆಗ್ತೈತಿ. ಪೇಷಂಟ್ ನೀವು BP ಚೆಕ್ ಮಾಡ್ಕೋಬಹುದು. ಅದಕ್ಕೆ ಕೆಲ್ಸಕ್ಕೆ ಇಲ್ಲ ಅಂದ್ರೆ ಅದನ್ನ ಮ್ಯಾಲ್ ಮಾಡಿಬಿಡ್ರಿ. ಇಲ್ಲ ನೀವು ಎಲ್ಲರ ಹೆಲ್ತ್ ಕ್ಯಾಂಪಿಗೆ ಇಲ್ಲ ಕಾರ್ನಾಗ ಎಲ್ಲರ ಇದನ್ನ ಡಿಕ್ಕೆ ಇಟ್ಕೊಂಡು ಹೊಂಟ್ರಿ ಅಂದ್ರೆ ಅದನ್ನ ನಡ್ಬರ್ಕ ಮತ್ತೆ ಮ್ಯಾಲ್ ಮಾಡ್ಬೇಕ್ರಿ. ಮ್ಯಾಲ್ ಮಾಡಿದ್ರೆ ಏನಾಗ್ತೈತೆ ಅಂದ್ರೆ, ಅದು ಏನರ ಕಾಂಚಿನ ರಾಡ್ ಗಿಡ ಮುರಿತು ಅಂದ್ರೂ ಏನಾಗ್ತೈತೆ ಅಂದ್ರೆ ಮರ್ಕುರಿ ತಳಗ ಸೆಟಲ್ ಇರ್ತೈತ್ರಿ. ಅದ್ರಲ್ಲಿ ಏನಾಗುತ್ತೆ, ನಿಮ್ಮ ಮರ್ಕುರಿ ಲಾಸ್ ಆಗಲ್ಲ. ಯಾಕಂದ್ರೆ ಮರ್ಕುರಿ ತುಟ್ಟಿರ್ತೈತಲ್ರಿ, ರಾಡ್ ಮುಗಿದ್ರೆ ಬರೀ ರಾಡ್ ಅಷ್ಟೇ ಚೇಂಜ್ ಮಾಡ್ತಾರ. ಸೊ ಆ ರೀತಿ ಮ್ಯಾಲ್ ಯೂಸ್ ಇಲ್ಲ ಅಂದ್ರೆ ಮ್ಯಾಲ್ ಮಾಡ್ಬೇಕು. ಅದನ್ನ ಯೂಸ್ ಮಾಡ ಹೊಂತೀರಂದ್ರೆ ತಳಗಡೆ ಮಾಡ್ಬೇಕು. ಆ ರೀತಿ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಕೆಡಂಗಿಲ್ರಿ ಅಂತ ಹೇಳ್ಕೊಟ್ರು. ಸೊ ನಿಮ್ದು ನೋಡ್ರಿ ಕ್ಲಿನಿಕ್ನಾಗ ಸ್ಪಿಗ್ಮೋ ಮ್ಯಾನೋಮೀಟರ್ ಏನಿದೆ ಈ ರೀತಿ ಡ್ಯಾಮೇಜ್ ಆಗಿದ್ರೆ ರಿಪೇರಿ ಆಗ್ತೈತ್ರಿ. ರಿಪೇರಿ ಮಾಡಿಸ್ಕೊಳ್ಳಿ. ಹೊಸದೇನು ತೊಗೊಳೋ ಅವಶ್ಯಕತೆ ಇರಂಗಿಲ್ರಿ. ಸೊ ನಂದು ರಿಪೇರಿ ಬಂದಿತ್ತು, ಅಣ್ಣ ಎಲ್ಲ ಮಾಡಿಕೊಟ್ರು ಟೆಕ್ನಿಷಿಯನ್ ಅವರು. ಸೊ ನಮ್ದು ಈ ವರ್ಕಿಂಗ್ ಎಲ್ಲ ಚೆನ್ನಾಗೈತ್ರಿ ಇದು. ಸೊ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ರೀ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.